ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಕರ ಕೊರತೆ ಬಹಳಷ್ಟಿದೆ. ಈಗಾಗಲೇ ನಾವು SSLCಯಲ್ಲಿ ಮತ್ತು PUCಯಲ್ಲಿ ನಾವು ಒಂದು ರಿಸಲ್ಟನ್ನು ನೋಡಿದಾಗ, ಫಲಿತಾಂಶ ನೋಡಿದಾಗ ನಮಗೆ ಆಶ್ಚರ್ಯವನ್ನು ಮೂಡಿಸ್ತಾ ಇದೆ. ಈ ಭಾಗದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದಿರತಕ್ಕಂಥ ಈ ಒಂದು ಯಾದಗಿರಿ ಜಿಲ್ಲೆಯಲ್ಲಿ ಶಿಕ್ಷಕರ ಕೊರತೆ ಎದ್ದು ಕಾಣ್ತಾ ಇದೆ. ಈ ಒಂದು ಶಿಕ್ಷಣದ ಒಂದು SSLC ಮತ್ತು PUC ಒಂದು ಫಲಿತಾಂಶಕ್ಕೆ ಮುಖ್ಯವಾಗಿರ್ತಕ್ಕಂಥ ಹಿನ್ನಡೆ ಕಾರಣ ಏನಂತಂದರೆ ಶಿಕ್ಷಕರ ಕೊರತೆ. ಈಗಾಗಲೇ ನಮ್ಮ ಶೈಕ್ಷಣಿಕ ವರ್ಷ ಪ್ರಾರಂಭಗೊಂಡು ಸುಮಾರು 10 ದಿವಸ ಕಳೆದರೂ ಕೂಡ ಈ ಶಿಕ್ಷಕರ ಕೊರತೆ ಎಲ್ಲ ಕಡೆ ಎದ್ದು ಕಾಣ್ತಾ ಇದೆ. ಈ ಒಂದು ಅತಿಥಿ ಶಿಕ್ಷಕರನ್ನು ಕೂಡ ತೆಗೆದುಕೊಳ್ಳಲು ತಕ್ಷಣ ಒಂದು ಆದೇಶವನ್ನು ಹೊರಡಿಸಬೇಕು. ಈ ಒಂದು ಮಾನ್ಯ ಉಪನಿರ್ದೇಶಕರು ಮತ್ತು ಶಿಕ್ಷಣ ಇಲಾಖೆ ಆಯುಕ್ತರು ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಕ್ಷಣ ಒಂದು ಅತಿಥಿ ಶಿಕ್ಷಕರನ್ನು ತೆಗೆದುಕೊಳ್ಳಲು ತಕ್ಷಣ ಒಂದು ಆದೇಶವನ್ನು ಹೊರಡಿಸಬೇಕಾಗಿ ನಾನು ವಿನಂತಿಯನ್ನು ಮಾಡ್ತಾಯಿದ್ದೀನಿ. ಈ ಭಾಗದಲ್ಲಿ ಬಹಳಷ್ಟು ಶಿಕ್ಷಣಕ್ಕೆ ನಾವು ಒತ್ತು ಕೊಡಬೇಕಾಗಿದೆ. ಈಗಾಗಲೇ ನಾವು ಪ್ರಾರಂಭಗೊಂಡು ಒಂದು ಶಿಕ್ಷಣದ ಬಗ್ಗೆ, ಮಕ್ಕಳಿಗೆ ಕಲಿಕೆ ಗುಣಮಟ್ಟದ ಬಗ್ಗೆ ನಾವು ಈಗಾಗಲೇ ಪಾಲಕರು ಮತ್ತು ಪೋಷಕರು ಬಹಳಷ್ಟು ಗಮನ ಹರಿಸಬೇಕಾಗಿದೆ. ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೂಡ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಉಪನಿರ್ದೇಶಕರು ಬಹಳ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಿ ಒಂದು ಶಿಕ್ಷಕರನ್ನು ನಿಯೋಜನೆ ಮಾಡಲು ಅತಿ ತಕ್ಷಣದಲ್ಲಿ ಒಂದು ಸೂಕ್ತವಾಗಿರ್ತಕ್ಕಂಥ ನಿರ್ಧಾರ ತೆಗೆದುಕೊಳ್ಬೇಕಂತ ಈ ಸಂದರ್ಭದಲ್ಲಿ ನಾವು ಆಗ್ರಹ ಮಾಡ್ತಾಯಿದ್ದೀವಿ. ಒಂದು ವೇಳೆ ಈ ಒಂದು ಶಿಕ್ಷಕರನ್ನು ನಿಯೋಜನೆ ಮಾಡದೇ ಹೋದರೆ ಅಥವಾ ಅತಿ ಶಿಕ್ಷಕರನ್ನು ತಕ್ಷಣ ತಾವುಗಳ ನೇಮಕ ಮಾಡಿಕೊಳ್ಳದಿದ್ದರೆ ನಾವು ತಕ್ಷಣ ಈ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗ್ತದಂತ ಈ ಒಂದು ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಈ ಒಂದು ನಾವು ಒತ್ತಾಯವನ್ನು ಮಾಡ್ತಾಯಿದ್ದೀನಿ.